ನಮಸ್ಕಾರ ವಿದ್ಯಾರ್ಥಿಗಳೇ. ನನ್ನ ಹೆಸರು ಮಮತಾ CH, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಕ್ಕನಾಯಕನಹಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಆರರಿವರಯ್ಯ ವಿಧಿವಿಳಸನಮಂ ಅನ್ನುವಂತಹ ಒಂದು ಕಾವ್ಯಭಾಗವನ್ನು ಕುರಿತು ಈ ಒಂದು ಕಾವ್ಯಭಾಗದ ಕವಿಯಾಗಿರ್ತಕ್ಕಂಥ ಜನ್ನನ ಪರಿಚಯ ಹಾಗೂ ಯಶೋಧರ ಚರಿತೆ ಕಾವ್ಯದ ಒಂದು ಕಥಾವಸ್ತು ಹಾಗೂ ಈ ಒಂದು ಕಾವ್ಯಭಾಗಕ್ಕೆ ಒಂದು ಏನು ಹಿನ್ನೆಲೆ ಅನ್ನುವಂಥ ಒಂದು ಸಮಸ್ತ ವಿಚಾರಗಳನ್ನು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಸಾಕಷ್ಟು ವಿಚಾರಗಳನ್ನು ನಾನು ಈ ವಿಷಯವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಮುಂದುವರಿದ ಭಾಗವಾಗಿ ನಾವು ಈ ದಿನದ ತರಗತಿಯಲ್ಲಿ ಈ ಒಂದು ಕಾವ್ಯಭಾಗವನ್ನು ಅಂದರೆ ಆರರಿವರಯ್ಯ ವಿಧಿವಿಳಸನಮಂ ಅನ್ನುವಂಥ ಒಂದು ಪದ್ಯಭಾಗವನ್ನು ನಾವಿವಾಗ ಪ್ರವೇಶ ಮಾಡೋಣ. ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾನು ನಿಮಗೆ ಈ ಕಾವ್ಯಭಾಗದಲ್ಲಿ ಪ್ರಮುಖವಾಗಿ ನಾವು ಏನನ್ನು ನೋಡ್ತೀವಿ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಏನು ಅಂತೇಳಿ ಹೇಳಿದಾಗ ಅಲ್ಲಿ ಅಮೃತಮತಿ ತನ್ನ ಮಡದಿಯಾಗಿರ್ತಕ್ಕಂಥ ಅಮೃತಮತಿ ಮತ್ತು ಆನೆಯ ಮಾವತನಾಗಿರ್ತಕ್ಕಂಥ ಅರಮನೆಯ ಬದಗ ಅಷ್ಟಾವಂಕರ ಅವರಿಬ್ಬರ ನಡುವಿನ ಒಂದು ಪ್ರಣಯವನ್ನು ಕಂಡಂತಹ ಅವರಿಬ್ಬರ ಒಂದು ಸಂಬಂಧವನ್ನು ಕಂಡಂತಹ ಯಶೋಧರನ ಮನಸ್ಸು ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು. ಅಂದರೆ ಅವರಿಬ್ಬರ ಒಂದು ಸಂಬಂಧದಿಂದ ಯಶೋಧರನ ಮೇಲೆ ಯಾವ ರೀತಿಯ ಒಂದು ಪ್ರಭಾವ ಉಂಟಾಗಿದೆ. ಹಾಗೆ ಯಶೋಧರ ಹಾಗೂ ಆತನ ತಾಯಿಯಾಗಿರ್ತಕ್ಕಂಥ ಚಂದ್ರಮತಿ ಅವರಿಬ್ಬರ ಮೌಢ್ಯ ಪಾಲನೆಯಿಂದ ಎಂತಹ ಒಂದು ಅನಾಹುತ ಸಂಭವಿಸುತ್ತೆ ಅನ್ನುವಂಥ ಎರಡು ಪ್ರಮುಖ ವಿಚಾರಗಳನ್ನು ನಾವು ಈ ಕಾವ್ಯಭಾಗದಲ್ಲಿ ತಿಳ್ಕೊಳ್ಬಹುದು. ಕಾವ್ಯಭಾಗವನ್ನು ನಾವು ನೋಡೋಣ. ಆರರಿವರಯ್ಯ ವಿಧಿವಿಳಸನಮಂ. ಈ ಶೀರ್ಷಿಕೆ ಏನು ಹೇಳುತ್ತೆ? ಆರು ಅರಿವರಯ್ಯ ವಿಧಿವಿಳಸನಮಂ ಅಂದರೆ ಯಾರು ತಾನೇ ಬಲ್ಲರು? ಏನನ್ನು? ವಿಧಿಯ ಲೀಲೆಯನ್ನು. ಯಾರಿಗೂ ಗೊತ್ತಿಲ್ಲ. ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವುದರ ಅರಿವು ಯಾರಿಗೂ ಕೂಡ ಅದು ಇರೋದಿಲ್ಲ. ಆ ಒಂದು ಶೀರ್ಷಿಕೆಯ ಒಂದು ಅಡಿಯಲ್ಲಿ ನಾವು ಕಾವ್ಯಭಾಗವನ್ನು ನೋಡಬಹುದು. ಮೊದಲನೇ ಒಂದು ಕಂದ ಪದ್ಯ ಈ ಕಾವ್ಯಭಾಗದಲ್ಲಿ ಏನಿದೆ? ದೇವಿಯರ ಪರಕೆಯಿಂದೆನಗಾವುದರೊಳ್ ಕೊರತೆ ಇಲ್ಲ, ಪೋದಿರುಳು ಪೊಂದಾವರೆಗೊಳದ ಅಂಚೆ ಕಳಲ್ದಾವರೆಗೊಳದೊಳಗೆ ನಲಿವ ಕನಸಂ ಕಂಡೆ. ದೇವಿಯರ ಪರಕೆಯಿಂದನಗಾವುದರೊಳ್ ಕೊರತೆ ಇಲ್ಲ. ಈ ಸನ್ನಿವೇಶ ಏನು ಅಂತ ಹೇಳಿದ್ರೆ, ಯಶೋಧರ ತನ್ನ ಮಡದಿ ಹಾಗೂ ಆ ಅಷ್ಟಾವಂಕ ಅವರಿಬ್ಬರ ಒಂದು ಅನೈತಿಕವಾದಂಥ ಆ ಒಂದು ಸಂಬಂಧವನ್ನು ಕಂಡು ಅವನ ಮನಸ್ಸು ಹೇಸಿದೆ, ಅಸಹ್ಯಗೊಂಡಿದೆ, ಜೊತೆಗೆ ಒಂದು ರೀತಿ ಖಿನ್ನತೆಗೆ ಒಳಗಾಗಿದೆ. ಹಾಗಾಗಿ ಅವನ ಏನು ಮುಖ ಮನಸ್ಸಿನ ಕನ್ನಡಿ ಅಂತೇಳಿ ನಾವು ಹೇಳ್ತೀವಿ. ಹಾಗಾಗಿ ಅವನ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ಆ ಒಂದು ನೋವು, ಆ ವೇದನೆ ಅವನ ಮುಖದಲ್ಲಿ ಗೊತ್ತಾಗ್ತಾ ಇದೆ. ಆ ರೀತಿಯ ಒಂದು ವೇದನೆಯನ್ನು ತುಂಬಿರ್ತಕ್ಕಂಥ ಆ ಮೊಗವನ್ನು ಕಂಡಂತಹ ಯಶೋಧರನ ತಾಯಿ ಯಶೋಧರನನ್ನು ಕೇಳ್ತಾಳೆ. ಯಾಕೆ, ಏನು ಆಗಿದೆ, ಯಾಕೆ ಹೀಗಿದೆಯಾ ಅಂಥೇಳಿ ಕೇಳಿದಂಥ ಸಂದರ್ಭದಲ್ಲಿ ಆತ ಈ ರೀತಿ ಹೇಳ್ತಾ ಇದ್ದಾನೆ. ದೇವಿಯರ ಪರಕೆಯಿಂದೆನಗಾವುದರೊಳ್ ಕೊರತೆ ಇಲ್ಲ. ದೇವಿಯರ ಪರಕೆಯಿಂದ, ಪರಕೆ ಅಂದರೆ ಹರಕೆ, ದೇವಿಯರ ಹರಕೆಯಿಂದ ನನಗೆ ಯಾವುದೇ ಕೊರತೆ ಇಲ್ಲ. ದೇವಿ ಅಂದರೆ ಯಾರು? ತನ್ನ ತಾಯಿ. ತನ್ನ ತಾಯಿಯ ಒಂದು ಹಾರೈಕೆಯಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ತನ್ನ ತಾಯಿ ಕೇಳಿದಾಗ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ಅಷ್ಟು ಹೇಳಿದಂಥ ಯಶೋಧರ ಮುಂದೆ ಏನು ಹೇಳ್ತಾನೆ? ಇದು ಬಹಳ ಮುಖ್ಯ ಇಲ್ಲಿ. ಪೋದಿರುಳ್ ಪೊಂದಾವರೆಗೊಳದಂಚೆ ಕಳಲ್ದಾವರೆಗೊಳದೊಳಗೆ ನಲಿವ ಕನಸಂ ಕಂಡೆ ಅಂಥೇಳಿ ಯಶೋಧರ ತನ್ನ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಅಲ್ಲಿ ತನ್ನ ತಾಯಿ ಮುಂದೆ ಪ್ರಕಟಪಡಿಸೋದಿಲ್ಲ. ಸತ್ಯವನ್ನು ಹೇಳದೆ ಒಂದು ಕನಸಿನ ನೆಪವನ್ನು ಆತ ಅಲ್ಲಿ ಹೇಳುವಂಥದ್ದು. ಏನು? ಪೋದಿರುಳು ಅಂದರೆ ಹೋದ ಇರುಳು, ಕಳೆದ ರಾತ್ರಿ, ಪೊಂದಾವರೆಗೊಳದ ಹಂಚೆ ಅಂತೇಳಿ ಹೇಳಿದಾಗ ಒಂದು
ಹೊನ್ನಿನ ತಾವರೆ ಕೊಳದಲ್ಲಿ ನಲಿಬೇಕಾದಂಥ ಆಡಬೇಕಾದಂಥ ಒಂದು ಹಂಸ, ಅಂಚೆ ಅಂದರೆ ಹಂಸ ಯಾವುದೋ ಒಂದು ಕಳಲ್ದಾವರೆಗೊಳದೊಳಗೆ ಅಂದರೆ ಕೊಳಕು ಕೊಳದ ಒಳಗಡೆ ನಲಿಯುವ ಕನಸನ್ನು ನಾನು ಕಂಡೆ. ಹಾಗಾಗಿ ನಾನು ಆ ರೀತಿಯ ಕನಸನ್ನು ಕಂಡಿದ್ದರಿಂದ ನನಗೆ ಸ್ವಲ್ಪ ನಾನು ಚಿಂತಾಕ್ರಾಂತನಾಗಿದ್ದೀನಿ ಅಂತ ಹೇಳಿದರೆ ತನ್ನ ಸತ್ಯವನ್ನು ಆತ ಮರೆಮಾಚಿ ಒಂದು ಕನಸಿನ ನೆಪದ ಮೂಲಕ ಆತ ತನ್ನ ಒಂದು ಈ ಖಿನ್ನತೆಗೆ ಏನು ಅಂಥೇಳಿ ಆತ ತನ್ನ ತಾಯಿಗೆ ಹೇಳುವಂಥದ್ದು. ಇಲ್ಲಿ ಆತ ಕನಸಿನ ಮೂಲಕ ಹೇಳ್ತಾ ಇದ್ರೂ ಅದು ಒಂದು ರೀತಿ ಆ ಸನ್ನಿವೇಶಕ್ಕೆ ಅನ್ವಯಿಸುವ ರೀತಿಯಲ್ಲೇ ಇದೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಇನ್ನು ಪೋದಿರುಳು ಪೊಂದಾವರೆಗೊಳದ ಅಂಚೆ ಅಂದರೆ ಕಳೆದ ರಾತ್ರಿಯಲ್ಲಿ ಆತ ಹೊನ್ನಿನ ಕೊಳದ ಒಳಗಡೆ ಆಡಬೇಕಾದಂಥ ಹಂಸ ಅಂದರೆ ಯಾರು? ಅಮೃತಮತಿ. ಆಕೆ ಎಲ್ಲಿ ಆಡ್ತಾ ಇದ್ದಾಳೆ? ಅಷ್ಟಾವಂಕನೆಂಬ ಒಂದು ಕೊಳಕು ಕೊಳದ ಒಳಗಡೆ ನಲಿತಾ ಇದ್ದಾಳೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅದನ್ನು ನೇರವಾಗಿ ಹೇಳದೆ ಈ ರೀತಿ ಒಂದು ಪರೋಕ್ಷವಾಗಿ ಆ ತಾಯಿಗೆ ಆತ ಹೇಳಿದಾಗ ಮುಂದೆ ಏನಾಗುತ್ತೆ ನಾವು ನೋಡೋಣ. ಗೋದಾಮೆಗೊಂಡ ನವಿಲಂತಾದುದು, ಕಾರ್ಗಂಡ ಹಂಸನ ಓಲ್ ಆದುದು, ಅಲರ್ ಓದ ಲತೆಗಂಡ ವಿರಹಿ ಓಲ್ ಆದುದು, ದುರ್ನಯದ ಕಾಣ್ಕೆಗೆನ್ನಯ ಚಿತ್ತಂ. ಮತ್ತೆ ಮುಂದುವರಿಸಿ ಹೇಳ್ತಾನೆ, ಇದರಿಂದ ನನ್ನ ಮನಸ್ಥಿತಿ ಹೇಗಾಗಿದೆ ಅಂದರೆ ಯಶೋಧರನ ಮನಸ್ಥಿತಿ ಹೇಗಾಗಿದೆ ಅನ್ನೋದನ್ನು. ಗೋದಾಮೆಗೊಂಡ ಅಂದರೆ ಇದು ಒಂದು ರೀತಿ ಒಂದು ಪಕ್ಷಿ, ಊಸರವಳ್ಳಿಯ ರೀತಿಯಲ್ಲಿ ಇರುವಂತಹ ಒಂದು ಪಕ್ಷಿ. ಬಹುಶಃ ನವಿಲಿಗೆ ಈ ಪಕ್ಷಿ ಆಗಬಾರದು ಅಂತೇಳಿ ಅನಿಸುತ್ತೆ. ಹಾಗಾಗಿ ಈ ಗೋದಾಮಿಯನ್ನು ಕಂಡ ನವಿಲಿನ ಹಾಗೆ, ಕಾರ್ ಅಂದರೆ ಮಳೆಯನ್ನು ಕಂಡ ಹಂಸನ ಹಾಗೆ, ಹಂಸಕ್ಕೆ ಮಳೆ ಇಷ್ಟ ಆಗಲ್ಲ ಅನ್ನುವಂಥ ಒಂದು ಅರ್ಥದಲ್ಲಿ. ಹಾಗೆ ಅಲರ್ವೋದ ಲತೆಗಂಡ ವಿರಹಿ ಓಲ್ ಅಂತೇಳಿದ್ರೆ ಹೂ ಬಿಡದ, ಅಲರ್ ಅಂದರೆ ಹೂ, ಅಲರ್ವೋದ ಅಂದರೆ ಹೂ ಬಿಡದ, ಲತೆಗಂಡ ಅಂತೇಳಿದ್ರೆ ಬಳ್ಳಿಯ ಹಾಗೆ ಹೂ ಬಿಡದ ಲತೆಗಂಡ ವಿರಹಿಯ ಓಲ್ ಆದುದು, ದುರ್ನಯದ ಕಾಣ್ಕೆಗೆನ್ನಯ ಚಿತ್ತಂ. ದುರ್ನಯ ಅಂತೇಳಿ ಹೇಳಿದಾಗ ಇಂತಹ ಹೊಲಸಿನ ಒಂದು ಘಟನೆಯನ್ನು ಕಂಡ ಬಳಿಕ, ಇಂತಹ ಒಂದು ಹೊಲಸಿನ ಕನಸನ್ನು ಕಂಡ ಬಳಿಕ ನನ್ನ ಮನಸ್ಸು, ಚಿತ್ತಂ ಅಂದರೆ ನನ್ನ ಮನಸ್ಸು ಏನಾಗಿದೆ? ಗೋದಾಮಿಯನ್ನು ಕಂಡ ನವಿಲಿನ ಹಾಗೆ, ಮಳೆಯನ್ನು ಕಂಡ ಹಂಸದ ಹಾಗೆ, ಹಾಗೆ ಹೂ ಬಿಡದ ಒಂದು ಲತೆಯನ್ನು ಕಂಡ ವಿರಹಿಯ ಹಾಗೆ ಇಂತಹ ಒಂದು ಹೊಲಸಿನ ಘಟನೆಯನ್ನು ಕಂಡು ನನ್ನ ಚಿತ್ತ ಏನಾಗಿದೆ? ಅದು ನನ್ನ ಚಿತ್ತ ಆ ಒಂದು ಸಂಕಟಕ್ಕೆ, ನೋವಿಗೆ ಒಳಗಾಗಿದೆ ಅಂತೇಳಿ ಯಶೋಧರ ತನ್ನ ಕನಸಿನಿಂದ ತನ್ನಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಆಗಿದೆ ಮತ್ತು ತನ್ನಲ್ಲಿ ಯಾವ ರೀತಿಯ ಒಂದು ಸ್ಥಿತಿ ಉಂಟಾಗಿದೆ ಅನ್ನೋದನ್ನು ತನ್ನ ತಾಯಿಗೆ ಹೇಳ್ತಾನೆ. ಆಯಿತಾ? ಮುಂದೆ ಇಲ್ಲಿ ಯಶೋಧರನ ಒಂದು ಕನಸನ್ನು, ಆ ಕನಸಿನ ಒಂದು ನೆಪವನ್ನು ಕೇಳಿದಂಥ ತಾಯಿ ಚಂದ್ರಮತಿ ಮುಂದೆ ಆ ಕನಸಿಗೆ ಸಂಬಂಧವಾಗಿ ತನ್ನ ಮಗನಿಗೆ ಏನು ಹೇಳ್ತಾಳೆ? ವನಿತೆಯ ಕೇಡಂ ಜನಪತಿ ಕನಸಿನ ನೆವದಿಂದೆ ಮರೆಸೆ, ತಲ್ಲಣದಿಂ ತಾಯ್ ನೆನೆದಳ್ ಪೊಲ್ಲಮೆಯಂ, ವಂಚನೆಯಲ್ಲಿಯೂ ಒಳ್ಪನಾಗಲಿ ಅದು ಕಡೆಯೋಳ್. ವನಿತೆಯ ಕೇಡಂ ಜನಪತಿ ಕನಸಿನ ನೆವದಿಂದೆ ಮರೆಸೆ ಅಂತೇಳಿದ್ರೆ ಇಲ್ಲಿ ವನಿತೆ ಅಂತೇಳಿದ್ರೆ ತನ್ನ ಪತ್ನಿ ಯಾರು? ಅಮೃತಮತಿ ಮಾಡಿದಂಥ ಕೇಡನ್ನು ಈ ಜನಪತಿ ಅಂದರೆ ಯಶೋಧರ ಏನು ಮಾಡ್ದ? ಕನಸಿನ ನೆಪದಿಂದ ಮರೆಸೆ ಅಂದರೆ ಮರೆಮಾಚಿದ. ಅದನ್ನು ಕೇಳಿದಂತಹ ತಾಯಿ ತಲ್ಲಣಗೊಳ್ತಾಳೆ. ಅವಳ ಮನಸ್ಸು ಬಹಳ ಆತಂಕಗೊಳ್ಳುತ್ತೆ, ಕಳವಳಗೊಳ್ಳುತ್ತೆ. ಇಂಥ ಒಂದು ಕನಸು ಬಿದ್ದಿದೆ ಅಂತೇಳಿ ಹೇಳಿದಾಗ ಮುಂದೆ ಏನೋ ಅನಾಹುತ ಸಂಭವಿಸಬಹುದು ಅಂತೇಳಿ ಅವಳು ಭಾವಿಸ್ತಾಳೆ. ತಾಯಿ ನೆನೆದಳ್ ಪೊಲ್ಲಮೆಯಂ ವಂಚನೆಯಲ್ಲಿ. ಆ ತಾಯಿ ತನಗೆ ಮಗ ಮಾಡಿದ ಒಂದು ವಂಚನೆಯಿಂದ ಆಕೆನೂ ಕೂಡ ಒಂದು ಕೆಟ್ಟದ್ದನ್ನೇ ಆ ಸಂದರ್ಭದಲ್ಲಿ ನೆನೆಸ್ಕೊಂಡ್ಳು. ಅಂದರೆ ಅಲ್ಲಿ ಯಶೋಧರ ಸತ್ಯವನ್ನು ಹೇಳದೆ ಸುಳ್ಳನ್ನು ಹೇಳ್ದ, ಅವನು ಮಾಡಿರುವುದು ವಂಚನೆ.
ಆ ವಂಚನೆಯನ್ನ ನಂಬಿದಂತಹ ತಾಯಿ ಕೂಡ ಒಂದು ಕೆಟ್ಟದನ್ನೇ ಆ ಸಂದರ್ಭದಲ್ಲಿ ಸೂಚಿಸ್ತಾಳೆ. ಹಾಗಾಗಿ ವಂಚನೆಯಲ್ಲಿಯೂ ಒಳ್ಪನ್ ಆಗಲೀಯದು ಕಡೆಯೊಳ್. ವಂಚನೆಯಿಂದ ಎಲ್ಲಿ ಯಾವ ಕಡೆಗಾದರೂ ಒಳ್ಳೆಯದಾದೀತೆ ಅಂದರೆ ನಾವು ಸತ್ಯವನ್ನು ಮರೆಮಾಚಿ ಅಲ್ಲಿ ಒಂದು ಮೋಸ ಅಥವಾ ವಂಚನೆಯನ್ನು ನಾವು ಮಾಡಿದರೆ ಅದರಿಂದ ಎಲ್ಲಿಯೂ ಯಾವಾಗಲೂ ಎಂದಿಗೂ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ವಂಚನೆಯಲ್ಲಿ ತನ್ನ ತಾಯಿಯಿಂದ ಸತ್ಯವನ್ನು ಮರೆಮಾಚಿದ ಜೊತೆಗೆ ಅದರಿಂದ ತಾಯಿ ಕೂಡ ಮುಂದೆ ಕೆಟ್ಟದನ್ನೇ ಅಲ್ಲಿ ಸೂಚಿಸುವಂಥದ್ದು. ಹಾಗಾಗಿ ವಂಚನೆ ಮಾಡಿದರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ? ನಾವು ಯಾರಿಗಾದರೂ ವಂಚನೆ ಮಾಡಿದ್ರೆ, ಸತ್ಯವನ್ನು ಮರೆಮಾಚಿದ್ರೆ ಅದರ ಒಂದು ಫಲ ಏನು? ಅದರ ಫಲ ನಮಗೆ ಮತ್ತೆ ಅದರಿಂದ ಒಂದು ಕೆಟ್ಟದ್ದೇ ಆಗುವಂಥದ್ದು ಅನ್ನೋದನ್ನು. ನೆಕ್ಸ್ಟ್ ಮುಂದೆ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ದೇವ ಕನಸಿದು ಕರಂ ದೋಷಾವಹಂ ಇಳಿಕೈಯಲಾಗ ನಿನ್ನ ಹಸಿಮುಖದಿಂ ದಾವಣಿಗೊರಿಯಂ ತರಿದೊಡೆ ದೇವಿ ಶುಭೇತರ ವಿನಾಶಮಂ ದಯಗೈಗುಂ. ದೇವ ಮಗನಿಗೆ ಆಕೆ ಹೇಳ್ತಾ ಇರೋದು, ಮಗ ರಾಜ ಕೂಡ ಹೌದು. ಕನಸಿದು ಕರಂ, ಇದು ಅಪಾಯವಾದದ್ದು ಕನಸು. ದೋಷವಾಹಂ ಇಳಿಕೈಯಲಾಗ ನಿನ್ನ ಹಸಿಮುಖದಿಂ ದಾವಣಿಗೊರಿಯಂ ತರಿದೊಡೆ. ಏನು ಇದು ಅಪಾಯಕರವಾದಂಥದ್ದು. ನೀನು ಕಂಡಿರ್ತಕ್ಕಂತಹ ಕನಸು ಏನಿದೆ ಇದು ಅಪಾಯಕರವಾದಂಥದ್ದು. ಹಾಗಾಗಿ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಏನು ದೋಷಾವಹಂ ಇಳಿಕೈಯಲಾಗ, ಈ ಒಂದು ದೋಷವನ್ನು ನಾವು ಕಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕು? ತಾಯಿ ಏನು ಹೇಳ್ತಾಳೆ, ನಿನ್ನ ಹಸಿಮುಖದಿಂದ ದಾವಣಿಗುರಿಯಂ ತರಿದೊಡೆ. ನಿನ್ನ ಹಸಿಮುಖದಿಂದ, ಹಸಿ ಅಂತ ಹೇಳಿದ್ರೆ ಕತ್ತಿ, ಖಡ್ಗ ಆಯಿತಾ, ನಿನ್ನ ಖಡ್ಗದಿಂದ ನೀನೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕುರಿಯನ್ನು ನೀನು ಬಲಿ ಕೊಡು. ಸಾಮಾನ್ಯವಾಗಿ ನಮಗೇನಾದರೂ ಒಂದು ಕನಸಿನಲ್ಲಿ ಒಂದು ದುಸ್ವಪ್ನ ಅನ್ನುವಂಥದ್ದನ್ನು ನಾವು ಕಂಡಾಗ ನಾವು ಸಾಮಾನ್ಯವಾಗಿ ಜನಸಾಮಾನ್ಯರು ಏನು ಮಾಡ್ತಾರೆ, ಮೊದಲು ಹೋಗಿ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ದೇವರು ಏನು ಹೇಳ್ತಾನೆ ಅಲ್ಲಿ ಹರಕೆಯನ್ನು ಸಲ್ಲಿಸುವಂಥದ್ದು, ಆ ಕನಸು ನಿವಾರಣೆ ಆಗಲಿ, ಆ ದುಸ್ವಪ್ನ ಆ ರೀತಿ ಆಗದೇ ಇರಲಿ, ನನಸಾಗದೇ ಇರಲಿ ಅಂಥೇಳಿ ಒಂದೊಂದು ರೀತಿಯ ಒಂದು ಪೂಜೆಯನ್ನು ಮಾಡಿಸುವಂಥದ್ದು ಮತ್ತು ಹರಕೆಯನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ತಾಯಿಯು ಕೂಡ ಅದನ್ನೇ ಹೇಳ್ತಾ ಇದ್ದಾಳೆ, ನೋಡು ಇದು ಕೆಟ್ಟ ಕನಸು, ಹಾಗಾಗಿ ಈ ಕನಸಿನ ಒಂದು ದೋಷವನ್ನು ನಾವು ಕಳ್ಕೊಳ್ಳೋದಕ್ಕೆ ಏನು ಮಾಡು ಅಂತ ಹೇಳಿದ್ರೆ ನಿನ್ನ ಖಡ್ಗದಿಂದ ಒಂದು ಕುರಿಯನ್ನು ನೀನು ಬಲಿ ಕೊಡು. ದೇವಿ ಶುಭೇತರ ವಿನಾಶವಂ ದಯಗೈಗುಂ. ಆ ಚಂಡಿಕಾದೇವಿ ನಿನಗೆ ಈ ಸಂದರ್ಭದ ಎಲ್ಲ ಅಮಂಗಲವನ್ನು ನಾಶ ಮಾಡಿ ಒಂದು ಶುಭವನ್ನು ನಿನಗೆ ದಯಪಾಲಿಸ್ತಾಳೆ, ಒಳ್ಳೆಯದಾಗುತ್ತೆ ಅಂಥೇಳಿ ತಾಯಿ ಆ ಮಗನಿಗೆ ಕನಸನ್ನು ನಿಜವೆಂದ ತಿಳಿದಂತಹ ತಾಯಿ ತನ್ನ ಮಗನಿಗೆ ಕನಸಿನ ದೋಷದ ನಿವಾರಣೆಗಾಗಿ ಈ ಒಂದು ಸಲಹೆಯನ್ನು ಕೊಡ್ತಾಳೆ. ಅದಕ್ಕೆ ಇಲ್ಲಿ ಯಶೋಧರ ಏನು ಹೇಳ್ತಾನೆ ನೋಡಿ, ಅಡಸಿದ ನಲ್ಲಳ ತಪ್ಪಂ ತಡವಿಕ್ಕಿದೊಡೆ ಏಳು ಭವದ ಕೇಡಡೆಸುವ ಕೀಳ್ನುಡಿಯಂ ನುಡಿದಳ್ ತಾಯಿ ಒಂದಡೆಸಿದೊಡೆ ಏಳಡೆಸಿತೆಂಬ ನುಡಿ ತಪ್ಪುಗುಮೆ. ಏನು ಹೇಳ್ತಾ ಇದ್ದಾಳೆ ಇಲ್ಲಿ ಯಶೋಧರ? ಏನು ಹೇಳ್ತಾ ಇದ್ದಾನೆ? ಅಡಸಿದ ನಲ್ಲಳ ಅಂತೇಳಿ ಹೇಳಿದಾಗ ಇಲ್ಲಿ ಅವಳು ತನ್ನ ನಲ್ಲಳು ಅಂತೇಳಿ ಯಾರು? ಅಮೃತಮತಿಯಿಂದ ಉಂಟಾದಂತಹ ಒಂದು ತಪ್ಪು, ಅಡಸಿದ ನಲ್ಲಳ ತಪ್ಪಂ ಅಂತೇಳಿದ್ರೆ ಅಮೃತಮತಿಯಿಂದ ಪ್ರಾಪ್ತವಾಗಿರ್ತಕ್ಕಂತಹ ತಪ್ಪು. ಆ ತಪ್ಪನ್ನು ತಡವಿಕ್ಕಿದೊಡೆ, ಆ ತಪ್ಪನ್ನು ತಡವಿಕ್ಕಿದೊಡೆ ಅಂತೇಳಿ ಹೇಳಿದ್ರೆ ಮರೆಮಾಚಿದೊಡೆ. ಒಂದು ತಪ್ಪನ್ನು ಮರೆಮಾಚಿದ್ರೆ ಇಲ್ಲಿ ಯಶೋಧರ ಏಳು ಭವದ ಕೇಡಡೆಸುವ, 7 ಜನ್ಮದ ಕೇಡುಂಟಾಗುವಂತಹ ಒಂದು ಕೆಟ್ಟ ನುಡಿಯನ್ನು ನುಡಿದಳು ತಾಯಿ. ಕೀಳ್ನುಡಿ ಅಂದರೆ ಕೆಟ್ಟ ನುಡಿಯನ್ನು ನುಡಿದಳು ತಾಯಿ. ಒಂದಡೆಸಿದೊಡೆ ಏಳಡೆಸಿತಂಬ ನುಡಿ ತಪ್ಪುಗುಮೆ. ತನ್ನ ಮನದನ್ನೇ ಅಥವಾ ತನ್ನ ನಲ್ಲೇ ಮಾಡಿದಂಥ ತಪ್ಪನ್ನು ಮರೆಮಾಚಿದಾಗ ಇಲ್ಲಿ ತಾಯಿ ಅವನಿಗೆ ಒಂದು ತಪ್ಪನ್ನು ಮರೆಮಾಚಿದಾಗ ತಾಯಿ 7 ಜನ್ಮಗಳ ಒಂದು ಕೇಡು ಉಂಟಾಗುವಂತಹ ಒಂದು ಪರಿಹಾರವನ್ನು ಅಲ್ಲಿ ಸೂಚಿಸ್ತಾ ಇದ್ದಾಳೆ.
ಒಂದಡಸಿದೊಡೆ ಏಳ ಮರಿಕೊಂಡಿತು. ಒಂದನ್ನು ಮರೆಮಾಚೋದಕ್ಕೋಗಿ ಈತನಿಗೆ 7 ಕೇಡುಗಳು ಉಂಟಾಗುವ ರೀತಿ ಅವನ ಸ್ಥಿತಿ ಆಯಿತು. ಅಲ್ಲಿ ಒಂದು ಮರೆಮಾಚಕ್ಕೋಗಿ ಏನು ತನ್ನ ನೈಜ ಸ್ಥಿತಿಯನ್ನು, ತನ್ನ ಮನಸ್ಸಿನ ಖಿನ್ನತೆಗೆ ಏನು ಕಾರಣ ಅನ್ನುವ ನೈಜತೆಯನ್ನು ಆತ ಮರೆಮಾಚಿ, ಅದೊಂದನ್ನು ಮರೆಮಾಚಿ ಆ ತಾಯಿ 7 ಜನ್ಮಗಳ ಕೇಡನ್ನು ತರುವಂತಹ ಒಂದು ಪರಿಹಾರವನ್ನು ಅಲ್ಲಿ ಸೂಚಿಸುವಂಥದ್ದು. ಇದೊಂದು ರೀತಿ ಒಂದಡೆಸಿದೊಡೆ ಏಳಡೆಸಿತೆಂಬ ನುಡಿ ತಪ್ಪುಗುಮೆ ಅಂತೇಳಿ ಇಲ್ಲಿ ಜನ್ನ ಈ ಒಂದು ಮಾತಿನ ಮೂಲಕ ಏನು ಹೇಳ್ತಾ ಇದ್ದಾನೆ, ನಾವು ಒಂದರಿಂದ ತಪ್ಪಿಸ್ಕೊಳ್ಳೋದಕ್ಕೋದ್ರೆ ನಾವು 7 ಒಂದು ಕರ್ಮಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದನ್ನು ತಪ್ಪಿಸೋದಕ್ಕೋಗಿ 7 ಒಂದು ಕೇಡುಗೆ ನಾವು ಸಿಕ್ಕಾಕೊಂಡ್ವಿ ಅನ್ನೋ ಅರ್ಥದಲ್ಲಿ ನಾವಿದನ್ನು ನೋಡಬಹುದು. ಸರಿ, ತಾಯಿ ಸೂಚಿಸಿದಂಥ ಈ ಸಲಹೆಗೆ ಯಶೋಧರ ಏನು ಮಾಡ್ತಾನೆ ನೋಡೋಣ. ಜೀವದಯ ಜೈನ ಧರ್ಮಂ, ಜೀವಹಿತರ ನಂಬುವವರಿಗೆ ಹಿಂಸೆಯ ಮೋಹಂ ಭಾವಿತಮೆ ತಪ್ಪಿ ನುಡಿದ ಕಾವರೆ ಕಣೆಗೊಳ್ಳುವಡಬ್ಬೆ ಬಾರಿಪರೊಳರೆ. ಏನು ಕನಸಿನ ದೋಷ ನಿವಾರಣೆಗಾಗಿ ಆ ತಾಯಿ ಆ ಒಂದು ಬಲಿಯನ್ನು ಸೂಚಿಸಿದಂಥ ಸಂದರ್ಭದಲ್ಲಿ ತನ್ನ ತಾಯಿಗೆ ಯಶೋಧರ ಏನು ಹೇಳ್ತಾ ಇದ್ದಾನೆ, ಜೀವದಯ ಜೈನ ಧರ್ಮಂ, ಬಹುಮುಖ್ಯವಾಗಿ ಜೈನ ಧರ್ಮದ ಒಂದು ತತ್ವ ಏನು, ಜೀವದಯೆ, ಜೀವಗಳಿಗೆ ದಯೆ ತೋರುವಂಥದ್ದು. ಆಯಿತಾ? ಹಾಗಾಗಿ ಜೀವಹಿತರ ನಂಬುವವರಿಗೆ ಹಿಂಸೆಯ ಮೋಹಂ ಭಾವಿತಮೇ, ಜೀವಹಿತರ ನಂಬುವವರಿಗೆ ಪ್ರತಿಯೊಂದು ಜೀವಿಗೂ ಹಿತವಾಗಬೇಕು ಅಂತೇಳಿ ನಂಬಿರ್ತಕ್ಕಂಥ ನಮಗೆ ಆ ಹಿಂಸೆಯ ಮೋಹವಾದರೂ ಹೇಗೆ ಸಾಧ್ಯ? ಭಾವಿತಮೆ, ಹಿಂಸೆಯ ಮೋಹ ಅನ್ನೋಂಥದ್ದಾದರೂ ಹೇಗೆ ಸಾಧ್ಯ? ಯಾಕೆಂತೇಳಿದ್ರೆ ಇಲ್ಲಿ ಜೈನ ಧರ್ಮದ ಒಂದು ತತ್ವ, ಒಂದು ಸಂದೇಶಗಳನ್ನು ಒಂದು ಸಾರುವಂಥ ಒಂದು ಗ್ರಂಥ ಇದು. ಮುಖ್ಯ ಉದ್ದೇಶ ಜೈನ ಧರ್ಮದ ಒಂದು ತತ್ವಗಳನ್ನು ಒಂದು ಉದ್ದೇಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಗ್ರಂಥ. ಹಾಗಾಗಿ ಇಲ್ಲಿ ಯಶೋಧರ ಏನು ಹೇಳ್ತಾ ಇದ್ದಾನೆ, ನಾವು ಪ್ರತಿಯೊಂದು ಜೀವಿಗೂ ಹಿತವಾಗಬೇಕು ಅಂತೇಳಿ ಭಾವಿಸುವಂಥ ನಾವು ಹಿಂಸೆಯ ಮೋಹವನ್ನು ನಾವು ಹೇಗೆ ಎಣಿಸೋದಕ್ಕೆ ಸಾಧ್ಯ? ಹಾಗಾಗಿ ತಪ್ಪಿ ನುಡಿದರ್ ಕಾವರೆ ಕಣೆಗೊಳ್ಳುವಡಬ್ಬೆ ಬಾರಿಪರೊಳರೆ. ಹಾಗಾಗಿ ಕಾವರೆ ಕಣೆಗೊಳ್ಳುವಡೆ, ಕಾಯುವವರೇ, ಕಾಪಾಡಬೇಕಾದಂಥವರೇ ಕಣೆ ಅಂತೇಳಿ ಹೇಳಿದ್ರೆ ಬಾಣ, ಬಿಲ್ಲು, ಕತ್ತಿ. ಕಾಪಾಡಬೇಕಾದಂಥ ನಾವು ಕಣೆಯನ್ನು ಹಿಡಿದು, ಬಾಣವನ್ನು ಹಿಡಿದು ನಾವು ಕೊಲ್ಲೋದು ಸರಿನಾ? ಅಥವಾ ಕಾಯುವವರೇ, ಕಾಪಾಡಬೇಕಾದಂಥವರೇ ಕೊಲ್ಲೋದಕ್ಕೆ ಹೋದರೆ ಅವರನ್ನು ತಡೆಯುವ ಶಕ್ತಿ ಎಲ್ಲಿಂದ ಸಾಧ್ಯ? ಯಾರು ತಡೀತಾರೆ ಅವರನ್ನು? ಬಾರಿಪರೊಳರೆ, ಅವರನ್ನು ತಡೆಯೋರು ಯಾರು? ಒಬ್ಬ ರಾಜ ಆದಂಥವನು ತನ್ನ ಒಂದು ರಾಜ್ಯದ ಎಲ್ಲ ಜೀವಿಗಳ ಒಂದು ಹಿತವನ್ನು ಕಾಪಾಡಬೇಕಾದಂಥನು, ಅದು ಅವನ ಕರ್ತವ್ಯ. ಆದರೆ ನಾನು ಒಂದು ಜೀವದ ಒಂದು ಹತ್ಯೆ ಮಾಡ್ತೀನಿ ಅಂತೇಳಿ, ಒಬ್ಬ ರಾಜನಾಗಿ ಒಂದು ಜೀವದ ಹತ್ಯೆ ಮಾಡ್ತೀನಿ ಅಂತೇಳಿ ಹೇಳಿದಾಗ ನನ್ನ ಈ ಒಂದು ಕೃತ್ಯವನ್ನು ಯಾರು ತಡೆಯೋದಕ್ಕೆ ಸಾಧ್ಯ ಅಂಥೇಳಿ ತನ್ನ ತಾಯಿಗೆ ಹೇಳ್ತಾನೆ. ಆದರೂ ತಾಯಿ ಬಿಡೋದಿಲ್ಲ. ಆಕೆ ಮತ್ತೆ ಮುಂದೆ ಏನು ಹೇಳ್ತಾಳೆ, ಆದೊಡೆ ಪಿಟ್ಟಿನ ಕೋಳಿಯನಾದೊಡಂ ಇದೊಂದ ನಿಕ್ಕಿ ವೇಳ್ಪುದು ಮಿಕ್ಕಂದಾ ದೇವಿಗೆ ನಿಕ್ಕಿಯುಂ ಈ ದುರಿತಮನ್ ಇಂದು ಮಗನೇ ಪರಿಹರಿಸದಿರಂ. ಆದೊಡೆ, ಹಾಗಾದರೆ ಪಿಟ್ಟಿನ ಕೋಳಿಯನಾದೊಡಂ, ಒಂದು ಹಿಟ್ಟಿನ ಕೋಳಿಯನ್ನಾದರೂ ಇಕ್ಕುವೇಳ್ಪುದು, ಒಂದು ಹಿಟ್ಟಿನ ಹುಂಜವನ್ನಾದರೂ ನೀನು ಬಲಿ ಕೊಡು. ಇಲ್ಲಿ ಹಿಟ್ಟಿನ ಹುಂಜ, ಏನು ಹಿಟ್ಟಿನ ಹುಂಜ ಅಂತೇಳಿ ಹೇಳಿದ್ರೆ ಒಂದು ಕೋಳಿಯ ಒಂದು ಆಕಾರ, ಕೋಳಿ ಆಕಾರದಲ್ಲಿರ್ತಕ್ಕಂಥ ಒಂದು ಚಿತ್ರ, ಕೋಳಿ ಆಕಾರದಲ್ಲಿರ್ತಕ್ಕಂತಹ ಒಂದು ಚಿತ್ರ ಅಂದರೆ ಒಂದು ಕೋಳಿಯನ್ನು ಬಲಿ ಕೊಡಬೇಕು. ಆದರೆ ನಿಜವಾದ ಕೋಳಿಯನ್ನಲ್ಲ, ಕೋಳಿಯ ರೂಪದ ಒಂದು ಚಿತ್ರವನ್ನು ಇಲ್ಲಿ ಬಲಿ ಕೊಡೋಣ. ಒಂದು ಹುಂಜದ ಚಿತ್ರವನ್ನಾದರೂ, ಒಂದು ಕೃತಕವಾದಂಥ ಒಂದು ಹುಂಜವನ್ನಾದರೂ ಬಲಿ ಕೊಡೋಣ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳುವಂಥದ್ದು. ಪಿಟ್ಟಿನ ಕೋಳಿನಾದೊಡಂ ಇದೊಂದನ್ ಇಕ್ಕುವೇಳ್ಪುದು ಮಿಕ್ಕಂದ ಅಂದರೆ
ಅದೊಂದನ್ನಾದರೂ ನೀನು ಮಾಡು. ಇದನ್ನು ಮೀರಿದೆ ಎಂದಾದರೆ ಮಿಕ್ಕಂದ ಅಂದರೆ ಇದನ್ನು ಮೀರಿದ್ರೆ ದುರಿತಮ ನಿಂದು ಮಗನೇ ಪರಿಹರಿಸದಿರೆಂ. ಏನು ಇದನ್ನು ಮೀರಿದರೆ ಬರುವಂಥ ದುರಂತವನ್ನು ನಾವು ಬರುವ ದುರಂತದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಿಂದಲಾದರೂ ಇಂದು ಬಂದ ಈ ದುರಿತವನ್ನು ಪರಿಹರಿಸಲಾರದೆ ಇರಲಾರೆ ಮಗನೇ ನಾನು. ಅಂದರೆ ಹಿಟ್ಟಿನ ಹುಂಜವನ್ನು ನೀನು ಬಲಿ ಕೊಡಬೇಕು. ಇದೊಂದರಿಂದನಾದರೂ ನಾನು ಇವತ್ತಿನ ಈ ದುರಿತವನ್ನು, ಈ ಒಂದು ದೋಷವನ್ನು ನಾನು ಪರಿಹರಿಸದೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀನು ಇದಕ್ಕಾದ್ರೂ ಒಪ್ಕೊಳ್ಳೇಬೇಕು. ಒಂದು ಹಿಟ್ಟಿನ ಹುಂಜ ಅಂದರೆ ಒಂದು ಕೃತಕ ಹುಂಜ, ಒಂದು ಚಿತ್ರದ ಹುಂಜದ ಚಿತ್ರ ಅರ್ಥದಲ್ಲಿ ಇದನ್ನಾದರೂ ಬಲಿ ಕೊಡು. ಮಾಡದೊಡೆ ತಾಯಿಗೆ ಮರಣಂ ಮಾಡಿದೊಡೆ ಇನ್ನೊಂದು ಗತಿಗೆ ಕೇಡಿಂದೇನಂ ಮಾಡುವೆನೆಂದು ಆಂದೋಳಮನ್ ಆಡೆ ಮನಂ ತಮಮನ್ ಅಪ್ಪು ಕೈದನ್ ಇಳೇಶಂ. ಮಾಡದೊಡೆ ತಾಯಿಗೆ ಮರಣಂ ಮಾಡಿದೊಡೆ ಇನ್ನೊಂದು ಗತಿಗೆ ಕೇಡು ಇಂದೇನಂ ಮಾಡುವೆನೆಂದು ಆಂದೋಳಮನ್ನಾಡೆ ಮನಂ. ಅಂದರೆ ಇದರಿಂದ ಯಶೋಧರನ ಮನಸ್ಸು ಒಂದು ರೀತಿ ಉಯ್ಯಾಲೆ ರೀತಿ ಆಗ್ಬಿಡುತ್ತು. ಯಾಕೆ? ತಾಯಿ ಇದೊಂದನ್ನಾದ್ರೂ ನೀ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಮಾಡದೊಡೆ ತಾಯಿಗೆ ಮರಣ, ತಾಯಿಗೆ ಮರಣ ನಾನು ಮಾಡಲಿಲ್ಲ ಅಂತೇಳಿ ಹೇಳಿದ್ರೆ ತಾಯಿ ಇದರಿಂದ ಬೇಸರಗೊಳ್ತಾಳೆ. ಒಂದು ರೀತಿ ತಾಯಿ ಬೇಸರಗೊಳ್ಳೋದು ಅಥವಾ ಮರಣಕ್ಕೆ ಒಂದು ರೀತಿ ಸಮಾನ. ತಾಯಿಗೆ ನೋವು ಕೊಡೋದು ಇವನಿಗೆ ಇಷ್ಟ ಇಲ್ಲ. ಮಾಡಿದೊಡೆ ಇನ್ನೊಂದು ಗತಿಗೆ ಕೇಡು. ಅಕಸ್ಮಾತ್ ಮಾಡಿದೆ ಅಂತ ಅಂದರೆ ನನ್ನ ಒಂದು ಗತಿ ಅಂದರೆ ಸದ್ಗತಿ ಇದೆಯಲ್ಲ, ನನ್ನ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆಗೆ ಕೇಡಾಗುತ್ತೆ. ಹಾಗಾಗಿ ಏನಂ ಮಾಡುವೆನೆಂದು ಆಂದೋಳಮನ್ ಆಡೆ ಮನಂ. ಏನು ಮಾಡಲಿ ಅಂತೇಳಿ ಆ ಮನಸ್ಸು ಆಂದೋಳನ ಅಂದರೆ ಆ ಮನಸ್ಸು ಒಂದು ರೀತಿ ಯಾವುದನ್ನು ಮಾಡಬೇಕು ಅನ್ನೋದನ್ನು ನಿಖರವಾಗಿ ನಿರ್ಧಾರ ಮಾಡೋದಕ್ಕಾಗದೆ ಒಂದು ಉಯ್ಯಾಲೆ ರೀತಿಯಲ್ಲಿ ಆ ಮನಸ್ಸು ಅಲ್ಲಿ ಚಂಚಲ ಆಗುವಂಥದ್ದು. ಕೊನೆಗೆ ತಮಮನ್ ಅಪ್ಪು ಕೈದನ್ ಇಳೇಶಂ. ಕೊನೆಗೆ ಆತ ಏನು ಮಾಡ್ದ? ತಮಮನ್ ಅಂದರೆ ಕಗ್ಗತ್ತಲೆಯನ್ನೇ ಅಪ್ಪಿಕೊಂಡ, ಅಂದರೆ ಅಜ್ಞಾನದ ದಾರಿಯನ್ನೇ ಹಿಡ್ದ. ತಾಯಿಗಾಗಿ ತಾಯಿ ಏನು ಹೇಳಿದ್ಲು, ಹಿಟ್ಟಿನ ಹುಂಜವನ್ನು ಬಲಿ ಕೊಡೋದಕ್ಕೆ ಒಪ್ಕೊಂಡ. ಇಲ್ಲಿ ಕವಿ ಆ ಥರ ಹೇಳ್ತಾ ಇಲ್ಲ, ಅಜ್ಞಾನವನ್ನು ಅಪ್ಪಿಕೊಂಡ ಅಂತೇಳಿ ಹೇಳ್ತಾರೆ. ಅಂತೇಳಿದ್ರೆ ಅವನು ಏನೋ ಆ ಒಂದು ಹಿಂಸಾಕೃತ್ಯವನ್ನು ಆತ ಒಪ್ಕೊಂಡ. ಆ ಜೈನ ಧರ್ಮದ ತತ್ವದ ವಿರುದ್ಧವಾಗಿ ಆತ ನಡ್ಕೊಳ್ಳೋದಿಕ್ಕೆ ಆತ ಒಪ್ಕೊಂಡ. ಆಯಿತಾ? ಮುಂದೆ ಆ ನೃಪತಿ ಬಳಿಕ ತಾನುಂ ಚಂಡಿಕೆಯ ಪೂಜೆಂಗೈದ ಎಳ್ತಂದಂ ನಾನಾ ವಿಧದ ಅರ್ಚನೆಯಂ ಮಾನೋಮಿಯ ಮುಂದೆ ಬಂದ ಭೌಮಾಷ್ಟಮಿಯೋಳ್ ಅಂತೇಳಿ. ಸರಿ, ಒಪ್ಕೊಂಡ್ಮೇಲೆ ಆ ನೃಪತಿ ರಾಜ ಏನು ಮಾಡ್ದ ಅದನ್ನು ನೋಡೋಣ. ಆನಂತರ ಆ ನೃಪತಿ ಬಳಿಕ ತಾಯಿ, ಆ ರಾಜನು ಮತ್ತು ಅವನ ತಾಯಿಯು ಚಂಡಿಕೆಯ ಪೂಜೆಂಗೆಳ್ತಂದಂ, ಚಂಡಿಕೆಯ ಒಂದು ಪೂಜೆಯನ್ನು ಮಾಡ್ತಾರೆ. ಆಯಿತಾ? ನಾನಾ ವಿಧದ ಅರ್ಚನೆಯು ಬಗೆಯ ಒಂದು ಅರ್ಚನಾ ಸಾಮಗ್ರಿಗಳ ಒಡನೆ ಅವರು ಆ ಚಂಡಿಕಾ ಪೂಜೆಯ ಹೋಮವನ್ನು ಶುರು ಮಾಡ್ತಾರೆ. ಅದು ಯಾವತ್ತು ಶುರು ಮಾಡುವಂಥದ್ದು? ಭೌಮಾಷ್ಟಮಿಯೋಳು ಅಂತೇಳಿ ಹೇಳಿದಾಗ ಮಂಗಳವಾರದಿಂದ ಕೂಡಿದ ಒಂದು ಅಷ್ಟಮಿಯ ದಿನ ಅವರು ಮಹಾನವಮಿಯ ಹಿಂದಿನ ದಿನ, ಮಹಾನವಮಿಯ ಮುಂದೆ ಬಂದ ಭೌಮಾಷ್ಟಮಿಯೋಳು ಅಂತ ಹೇಳಿದಾಗ ಮಹಾನವಮಿಯ ಹಿಂದಿನ ಒಂದು ದಿನ ಆ ಒಂದು ಪೂಜೆಯನ್ನು ಅವರು ಚಂಡಿಕಾ ಪೂಜೆಯನ್ನು ವಿವಿಧ ರೀತಿಯ ಒಂದು ಪೂಜಾ ಪರಿಕರಗಳೊಂದಿಗೆ ಅವರು ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ, ಆ ತಾಯಿ ಮತ್ತು ಮಗ. ಸರಿ, ಕರಮೆಸೆಯೇ ಸಮದು ಬಂದುದು ಚರಣಾಯುಧಂ ಅದರಿ ಚಿತ್ರ ಪರಿಶೋಭೆಗೆ ಬೆಂತರನೊಂದು ಆಶ್ರಯಿಸಿರ್ದುದು ಪರಿಸಿದಳು ಉಗ್ಗಡಿಸಿ ಜನನಿ ಪುತ್ರಂ ಪೊಯ್ದಂ. ಏನು ಕರಮೆಸೆಯೇ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಲಿಗಾಗಿ ಒಂದು ಹುಂಜದ ಚಿತ್ರವನ್ನು ಅಲ್ಲಿ ಸಿದ್ಧಪಡಿಸಿದ್ರು, ಹಿಟ್ಟಿನ ಹುಂಜವನ್ನು ಸಿದ್ಧಪಡಿಸಿದ್ರು. ಆ ಹುಂಜ ಹೇಗಿತ್ತು? ಚೆನ್ನಾಗಿ ಕರಮಸಿ ಅಂತೇಳಿ ಹೇಳಿದಾಗ ಚೆನ್ನಾಗಿ ಶೋಭಿಸುವಂತೆ ನಿರ್ಮಿತವಾಗಿರ್ತಕ್ಕಂಥ ಹುಂಜ ಬಲಿಗಾಗಿ ಅಲ್ಲಿ ತಂದರು. ಆಯಿತಾ? ಸಮೆದು ಬಂದುದು ಅಂದರೆ ಸೊಗಸಾಗಿರ್ತಕ್ಕಂಥ ಚಿತ್ರ ಅಲ್ಲಿಗೆ ಬಂತು. ಆಯಿತಾ? ನೋಡಿ, ಬಂದುದು ಚರಣಾಯುಧಂ ಅದರ ಚಿತ್ರಶೋಭೆಗೆ ಕಾಲುಗಳನ್ನೇ ಆಯುಧಗಳನ್ನಾಗಿ ಉಳ್ಳಂತಹ ಒಂದು ಚಿತ್ರದ ರೀತಿಯಲ್ಲಿ ಅದಿದೆ. ಕಾಲುಗಳನ್ನೇ, ಅದರ ಕಾಲುಗಳು ಆಯುಧಗಳ ರೀತಿಯಲ್ಲಿ ಇದ್ದಂತಹ ಒಂದು ಚಿತ್ರ. ಅದು ಬಹಳ ಸೊಗಸಾಗಿರ್ತಕ್ಕಂಥ ಚಿತ್ರ.
ಆ ಚಿತ್ರ ಪರಿಶೋಭೆಗೆ ಬೆಂತರನೊಂದು ಆಶ್ರಯಿಸಿರ್ದುದು. ಆಗಲ್ಲ ಅಲ್ಲಿ ಏನಾಗ್ಬಿಡುತ್ತೆ ಅಂತೇಳಿ ಹೇಳಿದ್ರೆ, ಚಿತ್ರ ಎಷ್ಟು ಸೊಗಸಾಗಿದೆಯೋ ಆ ಚಿತ್ರಕ್ಕೆ ಒಂದು ಬೆಂತರ ಅನ್ನೋದು ಅಲ್ಲಿ ಆಶ್ರಯಿಸುತ್ತೆ. ಆ ಬೆಂತರ ಮರುಳಾಗಿ ಆ ಚಿತ್ರದ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಬೆಂತರ ಅಂತೇಳಿ ಹೇಳಿದಾಗ ನಾವಿಲ್ಲಿ ಒಂದು ಪೈಶಾಚಿಕವಾಗಿರ್ತಕ್ಕಂಥ ಪಿಶಾಚಿಯ ರೂಪದಲ್ಲಿ ಇರ್ತಕ್ಕಂಥ ಅಥವಾ ಭೂತದ ರೂಪದ ಒಂದು ಜೀವಕ್ಕೆ ನಾವಿಲ್ಲಿ ಬೆಂತರ ಅಂತೇಳಿ ಹೇಳುವಂಥದ್ದು. ಆಯಿತಾ, ಒಂದು ಬೆಂತರಕ್ಕೆ ಆ ಚಿತ್ರವನ್ನು ನೋಡಿದ ತಕ್ಷಣ ಬಹಳ ಇಷ್ಟ ಆಗುತ್ತೆ. ಆ ಚಿತ್ರ ಏನು ಮಾಡುತ್ತೆ, ಆ ಚಿತ್ರದಿಂದ ಆಕರ್ಷಿತಗೊಂಡು ಅದು ಹೋಗಿ ಅದರೊಳಗಡೆ ಆಶ್ರಯಿಸ್ತು, ಅದರೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು. ಆಯಿತಾ, ಪಾರಸಿದವಳು ಉಗ್ಗಡಿಸಿ ಜನನಿ ಪುತ್ರಂ ಪೋಯ್ದಂ. ಆಗ ಹರಸಿದಳು ಆ ಜನನಿ ಚಂದ್ರಮತಿ ತನ್ನ ಮಗನನ್ನು ಹರಸ್ತಾ ಇದ್ದಾಳೆ. ಮಗನೇ, ನೀನೀಗ ಇದನ್ನು ಏನು ಮಾಡು, ಬಲಿ ಕೊಡು ಅಂತೇಳಿ ಅವನು ಆ ತಾಯಿ ಹೇಳಿದ ಹಾಗೆ ಅಲ್ಲಿ ಯಶೋಧರ ಅದನ್ನು ಪೊಯ್ದಂ ಅಂದರೆ ಹೊಡೆದ. ಆಯಿತಾ, ನೋಡಿ ಇಲ್ಲಿ ಏನು ನಾನು ನಿಮಗೆ ಹೇಳಿದೆ ನೋಡಿ, ಮೌಢ್ಯ ಪಾಲನೆಯಿಂದ ಏನು ಅನಾಹುತ ಆಗಬಹುದು ಅನ್ನೋದಕ್ಕೆ. ಆಯಿತಾ, ಅಲ್ಲಿ ಯಶೋಧರ ಸತ್ಯ ಹೇಳಿದಿದ್ರೆ ಇಂಥ ಒಂದು ಮೌಢ್ಯದ ಆಚರಣೆಯಲ್ಲಿ ಸಂಭವಿಸ್ತಿರ್ಲಿಲ್ವೇನೋ. ಆದರೆ ಅವನು ತಾಯಿ ನೊಂದ್ಕೊಳ್ತಾಳೆ, ತಾಯಿಗೆ ಸತ್ಯ ಗೊತ್ತಾದರೆ ತಾಯಿ ಮತ್ತಷ್ಟು ನೊಂದ್ಕೊಳ್ಬಹುದು ಅಂತೇಳಿ ಆತ ಮಾಚಿರ್ಬೋದು, ಅದರಲ್ಲಿ ಅವನು ತಪ್ಪಿಲ್ಲ. ಆದರೆ ಇಲ್ಲಿ ಆ ತಾಯಿ ಏನು ಅದರ ಒಂದು ಪರಿಹಾರಕ್ಕಾಗಿ ಸೂಚಿಸಿದಂತಹ ಒಂದು ಪರಿಹಾರ ಇದೆಯಲ್ಲ, ಅದು ಮಾತ್ರ ಒಂದು ಮೌಢ್ಯದ ಪರಮಾವಧಿ ಅಂತಲೇ ಹೇಳ್ಬೋದು. ಅಲ್ಲ ಕುರಿಯನ್ನು ಬಲಿ ಕೊಡು ಅಂತ ಹೇಳಿದ್ದು, ಒಂದು ಚಿತ್ರವನ್ನು ಬಲಿ ಕೊಡು ಅಂತ ಹೇಳೋದು ಅದು ಎಷ್ಟರ ಮಟ್ಟಿಗಿನ ಸಮಂಜಸ, ಅದು ಒಪ್ಕೊಳ್ಳುವಂಥದ್ದಲ್ಲ. ಮತ್ತು ಇಂಥ ಮೌಢ್ಯದ ಒಂದು ಆಚರಣೆಯಿಂದ ಮುಂದೆ ಏನಾಗಬಹುದು ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಆಯಿತಾ, ಸರಿ, ಮಗ ಹೊಡೆದ ಆ ಚಿತ್ರದ ಹುಂಜಕ್ಕೆ. ಆಯಿತಾ, ತಲೆಯಂ ಕೊಕ್ಕೊಕ್ಕೋ ಎಂಬುಲಿ ನೆಗೆದುದು ಕೂಗಿ ಕರೆವ ದುರಿತಂಗಳಂ ಬಲ್ಲುಲಿಯ ನೆಪ್ಪಿಟ್ಟಿನ ಕೋಳಿಯ ತಲೆಯಂ ಪಿಡಿವಂತಿರಟ್ಟೆ ಪಾರಿದು ದಿನಿಸಂ. ಏನಾಯಿತು? ತಲೆಯಂ ಕುಕ್ಕುಕ್ಕು ಎಂಬುಲಿ ನೆಗೆದುದು ಕೂಗಿ ಕರೆವ ದುರಿತಂಗಳ ಬಲ್ಲುಲಿಯನೆ. ಆ ಬೆಂತರ ಆ ಚಿತ್ರದ ಹುಂಜದೊಳಗಡೆ ಸೇರ್ಕೊಂಡಿತ್ತಲ್ಲ, ಆ ಬೆಂತರ ಏನು ಮಾಡ್ತು, ಹೊಡೆದ ತಕ್ಷಣ ಅದು ಬೆಂತರ ಕುಕ್ಕುಕ್ಕೋ ಎಂಬ ದೊಡ್ಡ ಧ್ವನಿಯೊಂದಿಗೆ ಹೊರಬಂತು. ಅದರ ಕೂಗಿ ಹೇಗಿತ್ತಪ್ಪ ಅಂತೇಳಿದ್ರೆ, ದುರಿತಗಳನ್ನು ಕೂಗಿ ಕರೆಯುವ ರೀತಿಯಲ್ಲಿ. ತಲೆಯಂ ಕುಕ್ಕುಕ್ಕೋ ಎಂಬುಲಿ ನೆಗೆದುದು ಅಂತೇಳಿದ್ರೆ ಕತ್ತರಿಸಿದ ತಕ್ಷಣ ಅದು ಕುಕ್ಕುಕ್ಕೋ ಅಂತೇಳಿ ಆಚೆ ಬರುತ್ತೆ. ಅದರ ಕೂಗಿ ಹೇಗಿತ್ತು ಅಂತೇಳಿದ್ರೆ, ಹಲವು ದುರಂತಗಳನ್ನು ಇವರಿಗೋಸ್ಕರ ಕರೆದ ಹಾಗೆ, ಹಲವು ದುರಂತಗಳನ್ನು ಇವರಿಗೆ ಕರೆದ ಹಾಗೆ ಆ ದನಿ, ದೊಡ್ಡ ದನಿ ಅಲ್ಲಿ ಹೊರಹೊಮ್ಮುತ್ತೆ. ಆಯಿತಾ, ನೆಕ್ಸ್ಟು ಹಿಟ್ಟಿನ ಕೋಳಿಯ ತಲೆಯನ್ನು ಹಿಡಿಯುವುದಕ್ಕೆಂಬಂತೆ ಮುಂಡ ತುಸು ನೆಗೆಯುತ್ತೆ. ಅರ್ಥಾಯ್ತಲ್ಲ, ಪಿಟ್ಟಿನ ಕೋಳಿ ತಲೆಯನ್ನು ಪಿಡಿವಂತಿರಟ್ಟೆ ಪಾರಿದು ಎನಿಸಂ. ಅರ್ಥಾಯ್ತಲ್ಲ, ಒಂದಷ್ಟು ದೂರ ಆ ಹುಂಜದ ತಲೆಯನ್ನು ಹಿಡಿಯುವ ಹಾಗೆ ಆ ಬೆಂತರೆ ಏನು ಮಾಡ್ತು, ಒಂದಷ್ಟು ದೂರ ನೆಗಿತು. ಅದು ನೋವನ್ನು ತಡೆಯೋದಕ್ಕಾಗದೆ ಕೂಗ್ತು. ಅದರ ಕೂಗುವಿಕೆಯನ್ನು ಇಲ್ಲಿ ಜನ್ನ ಯಾವುದಕ್ಕೆ ಹೋಲಿಸ್ತಾ ಅಂತೇಳಿ ಹೇಳಿದ್ರೆ, ಇವರಿಬ್ಬರಿಗೆ ಏನು ಈ ಬಲಿ ವ್ಯವಸ್ಥೆಯನ್ನು ಏರ್ಪಡಿಸಿದಾರಲ್ಲ, ಈ ಹಿಂಸಾ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರಲ್ಲ, ಹಿಂಸಾ ಕಾರ್ಯವನ್ನು ನಡೆಸ್ತಾ ಇದ್ದಾರಲ್ಲ, ಇವರಿಬ್ಬರಿಗೆ ಮುಂದೆ ಒದಗಬಹುದಾದಂಥ ದುರಂತಗಳನ್ನು ಅದು ಕೂಗಿ ಕರೀತು ಅನ್ನೋ ರೀತಿಯಲ್ಲಿ ಆ ಹೋಲಿಕೆಯಲ್ಲಿ ಕೊಟ್ಟಿರೋದನ್ನು ನಾವು ನೋಡಬಹುದು. ಆಯಿತಾ, ಮುಂದೆ ಏನಾಗುತ್ತೆ ನೋಡಿ. ಅದನ್ನು ಕಂಡಂತಹ ಚಂದ್ರಮತಿಗೆ ಮತ್ತು ಯಶೋಧರನಿಗೆ ಭಯ ಮತ್ತು ಆಶ್ಚರ್ಯ, ಅವರಿಬ್ಬರು ಆಘಾತಕ್ಕೊಳಗಾಗ್ತಾರೆ. ಆಶ್ಚರ್ಯಕ್ಕೊಳಗಾದಂಥ ಯಶೋಧರ ಏನು ಹೇಳ್ತಾನೆ ನೋಡ್ರಿ. ಏಕೆ ಕನಸೆಂದು ನುಡಿದನ್, ಇಂದೇಕೆ ಅಂಬಿಕೆ ಬಲಿಯನ್ನೊಡ್ಡಿದಳ್, ಕೂಗಿದುದೇಕೆ ಈ ಕೃತಕ ತಾಮ್ರಚೂಡನ್, ಇಂದೇಕಾದ ಆರರಿವರೆಯ ವಿಧಿವಿಳಸನಮಂ. ಇದೇಕೆಂದು ಇದ್ಯಾಕೆ ಹೀಗಾಯಿತು? ನಾನು ಯಾಕಾದರೂ ತಾಯಿಗೆ ಕನಸು ಅಂತೇಳಿ ಹೇಳಿದ್ನೋ? ಏಕೆ ಕನಸೆಂದು ನುಡಿದ ಅಂಬಿಕೆ ತಾಯಿಗೆ ನಾನು ಯಾಕಾದರೂ ಕನಸು ಅಂತೇಳಿ ಹೇಳಿದ್ನೋ? ಈ ತಾಯಿ ಯಾಕಾದರೂ ಬಲಿಯನ್ನು ಕೊಡು ಅಂತೇಳಿ ಹೇಳಿದ್ಲು? ಈ ಕೃತಕ ತಾಮ್ರಚೂಡನ್ ಅಂತೇಳಿದ್ರೆ ಈ ಒಂದು ಕೃತಕವಾಗಿರ್ತಕ್ಕಂಥ ಕೆಂಪು ಬಣ್ಣದ ಕೊಕ್ಕನ್ನು ಹೊಂದಿರತಕ್ಕಂತಹ
ಆ ಒಂದು ಹುಂಜ ಇದೇಕಿಂದಾರರಿವರಯ್ಯ, ಯಾಕೆ ಈ ಬಲಿಯನ್ನು ಕೊಟ್ವೋ, ಇದೆಲ್ಲವನ್ನು ಆರರಿವರಯ್ಯ ವಿಧಿವಿಳಾಸ ನಮಂ, ಯಾಕೆಲ್ಲ ಹಿಂಗಾಯಿತು, ನಾನು ಯಾಕೆ ಹೇಳಿದೆ ಕನಸು ಅಂತ, ತಾಯಿ ಯಾಕೆ ಬಲಿ ಕೊಡು ಅಂತೇಳಿ ಹೇಳಿದ್ಲು, ಆಯಿತು, ಕನಸೆಂದು ನಾನು ಯಾಕೆ ಹೇಳಿದೆ, ತಾಯಿ ಯಾಕೆ ಬಲಿಯನ್ನು ಯೋಚಿಸಿದ್ಲು, ಈ ಕೃತಕವಾದ ಕೋಳಿ ಕೂಗಿದಾದರೂ ಏಕೆ ಕೂಗ್ತು, ಹೀಗೆ ಕಾಯಿತು ವಿಧಿಯ ಲೀಲೆಯನ್ನು ಯಾರು ತಾನೇ ಅರಿಯಬಲ್ಲರು. ಹೀಗೆ ಬಹಳ ನೊಂದಂತಹ ಸಂಕಟಗೊಂಡಂತಹ ಯಶೋಧರ ವಿಧ ವಿಧವಾಗಿ ತನ್ನಲ್ಲೇ ಸ್ವಯಂ ಪ್ರಶ್ನೆ ಮಾಡಿಕೊಳ್ತಾನೆ. ಆಯಿತಾ, ಕೊನೆಯದಾಗಿ ಆತ ಏನು ಹೇಳ್ತಾನೆ ನೋಡಿ, ಅಮೃತಮತಿ ಎಂಬ ಪಾತಕಿಯ ಮಾಯ ಬನವಾಯಿತು, ಚಂದ್ರಮತಿ ಮಾತೆಯ ಮಾತೆಮಗೆ ಬಲೆಯಾಯಿತು, ಹಿಂಸನ ಮೋಘಂ ಶರಮಾಯಿತು, ಕೆಡದುದ ಆತ್ಮಕುರಂಗಂ ಅಂತೇಳಿ. ಏನು, ತನ್ನ ಪಾಪಕೃತ್ಯಕ್ಕೆ ಯಶೋಧರ ಅಥವಾ ತನ್ನ ಮೇಲೆ ಯಾವ ರೀತಿಯ ಒಂದು ಅಮೃತಮತಿಯ ಒಂದು ಪಾಪಕೃತ್ಯ ಪರಿಣಾಮ ಬೀರ್ತು, ಅಮೃತಮತಿಯ ಒಂದು ಅಮೃತಮತಿ ಮಾಡಿದಂಥ ಒಂದು ದ್ರೋಹ ಮತ್ತು ತಾಯಿಯಿಂದಾದಂಥ ಒಂದು ಪಾಪಕೃತ್ಯ, ಇವೆರಡು ಯಶೋಧರನ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರ್ತು ಅನ್ನೋದನ್ನು ನಾವು ಈ ಒಂದು ಕಂದ ಪದ್ಯದಲ್ಲಿ ನಾವು ತಿಳ್ಕೊಬೋದು. ಏನು, ಅಮೃತಮತಿ ಎಂಬ ಪಾತಕಿಯ ಮಾಯೆ ಬನಮಾಯಿತು, ಅಮೃತಮತಿ ಎಂಬ ಪಾತಕಿ ಅವಳ ಮಾಯೆ ಬನಮಾಯಿತು, ಅವಳ ಮಾಯೆಯೇ ನನಗೆ ಒಂದು ಬನ, ಅರ್ಥ ಆಯ್ತಾ. ಚಂದ್ರಮತಿಯ ಮಾತೆಮಗೆ ಬಲಿಯಾಯಿತು, ಇನ್ನು ಬಲೆ ಯಾರು, ನನಗೆ ಬಲೆ ಹಾಕಿದವ್ರು ಯಾರು ಅಂದರೆ ಚಂದ್ರಮತಿಯ ಮಾತೇ ನನಗೆ ಬಲಿಯಾಯಿತು, ಆಯಿತಾ. ಹಿಂಸನ ಮೋಘ ಶರಮಾಯಿತು, ಹಿಂಸೆಯೇ ಅಮೋಘವಾದ ಬಾಣ ಆಯಿತು, ಹಿಂಸೆಯೇ ಅತಿ ದೊಡ್ಡ ಒಂದು ಬಾಣ ಆಯಿತು. ಕಡೆದುದ ಆತ್ಮ ಕುರಂಗಂ, ಹಾಗಾಗಿ ಇದರಿಂದ ನನ್ನ ಆತ್ಮವೆಂಬ ಜಿಂಕೆ ಅಲ್ಲಿ ಏನಾಯಿತು, ನಾಶ ಆಯಿತು. ಆ ಬಾಣದ ಭರಕ್ಕೆ ಸಿಲುಕಿದಂತಹ ಯಶೋಧರನ ಆತ್ಮವು ಒಂದು ಜಿಂಕೆಯ ರೀತಿಯಲ್ಲಿ ಬಲೆಗೆ ಬಿತ್ತು. ಬಲೆ ಬೀಸಿದ್ಯಾರು, ಅಮೃತಮತಿಯ ಒಂದು ಪಾತಕ. ಬಲೆ ಯಾವುದು, ಈಗ ಯಶೋಧರ ಒಂದು ಜಿಂಕೆ, ಆಯಿತಾ, ಬನದ ಒಂದು ಜಿಂಕೆ ಯಶೋಧರ, ಬನ ಅಂದರೆ ವನ, ಆಯಿತಾ. ಅಮೃತಮತಿ ಎಂಬ ಪಾತಕಿಯ ಮಾಯೆ ಬನವಾಯಿತು ಅಂತ ಹೇಳಿದ್ರೆ, ಆ ವನದಲ್ಲಿರ್ತಕ್ಕಂಥ ಜಿಂಕೆಗೆ ಬಲಿಯನ್ನು ಬೀಸಿದವ್ರು ಯಾರು, ಮಾಯೆಯನ್ನು ಬೀಸಿದವ್ರು ಯಾರು, ಅಮೃತಮತಿ ಎಂಬ ಒಬ್ಬ ಪಾತಕಿ, ಅವಳ ಮಾಯೆಯೇ ಒಂದು ಬನ, ಅರ್ಥ ಆಯ್ತಾ, ಮಾಯೆಯೇ ಬನ. ಇನ್ನು ಚಂದ್ರಮತಿಯ ಮಾತೇ ನನಗೆ ಬಲೆ, ಆ ಜಿಂಕೆನ ಹಿಡಿಯೋದಕ್ಕೆ ಬಲೆ ಹಾಕ್ತಾರಲ್ಲ ಬೇಟೆಗಾರ, ಅದು ಯಾವುದು ಅಂತೇಳಿ ಹೇಳಿದ್ರೆ ಅದು ಚಂದ್ರಮತಿ ತಾಯಿಯ ಮಾತು. ಏನು, ಹಿಟ್ಟಿನ ಹುಂಜವನ್ನಾದರೂ ಬಲಿ ಕೊಡು ಅಂತೇಳಿ ಹೇಳಿದ್ಲಲ್ಲ, ಅದು ಬಲೆ. ಅಮೃತಮತಿಯ ಪಾತಕ ಅಥವಾ ಪಾಪಕೃತ್ಯ ಬನವಾದರೆ, ಕಾಡಾದರೆ, ವನವಾದರೆ, ಆ ವನದಲ್ಲಿರ್ತಕ್ಕಂಥ ಜಿಂಕೆಯನ್ನು ಹಿಡಿಯೋದಕ್ಕೆ ಬಲೆ ಆಗಿದ್ಯಾವುದು, ಅದು ತನ್ನ ತಾಯಿ ಚಂದ್ರಮತಿಯ ಮಾತು, ಆಯಿತಾ. ಕೊನೆಗೆ ಯಾವುದು ಬಾಣ ಆಗಿದ್ಯಾವುದು, ಬಾಣ ಆಗಿ ಆ ಜಿಂಕೆಯ ಆತ್ಮವನ್ನು ಕೊಂದಿದ್ಯಾವುದು ಅಂತೇಳಿ ಹೇಳಿದ್ರೆ ಹಿಂಸೆ ಅವ್ರು ಮಾಡಿದ್ರಲ್ಲ, ಹಿಂಸೆ, ಒಂದು ಹಿಟ್ಟಿನ ಹುಂಜವನ್ನು ಬಲಿ ಕೊಟ್ರಲ್ಲ, ಆ ಹಿಂಸೆಯೇ ಬಾಣ ರೂಪದಲ್ಲಿ ಈ ಯಶೋಧರನೆಂಬ ಜಿಂಕೆಯನ್ನು ಕೊಂದು ಹಾಕ್ತು. ಹಾಗಾಗಿ ಈ ಒಂದು ಪಾಪಕೃತ್ಯಕ್ಕೆ ಯಾರ್ಯಾರು ಕಾರಣ ಅನ್ನೋದನ್ನು ಈ ಯಶೋಧರನೆಂಬ ಆ ಜಿಂಕೆ ಇವತ್ತು ಈ ಸ್ಥಿತಿಗೆ, ಅವನ ಆತ್ಮ ಸತ್ತೋಗೋದಕ್ಕೆ ಯಾರೆಲ್ಲ ಕಾರಣ, ಏನೆಲ್ಲ ಕಾರಣ ಅನ್ನೋದನ್ನು ಯಶೋಧರ ಬಹಳ ನೊಂದು ತನ್ನ ಪಾಪಕೃತ್ಯಕ್ಕೆ ಆತ ಅಲ್ಲಿ ಒಂದು ವೇದನೆಯನ್ನು ಪಡುವಂಥದ್ದನ್ನು ನಾವು ನೋಡ್ತೀವಿ. ಮುಂದೆ ಏನಾಗುತ್ತೆ, ಇದಿಷ್ಟು ನಿಮಗೆ ಕಾವ್ಯಭಾಗದಲ್ಲಿರುವಂಥದ್ದು. ಮುಂದೆ ಈ ಒಂದು ಕಾವ್ಯದಲ್ಲಿ ನಾವು ಮತ್ತೆ ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಪಾಪಕೃತ್ಯದ ಫಲವಾಗಿ ಏನಾಗುತ್ತೆ ಅಂದರೆ, ಅಮೃತಮತಿ ಇವರಿಬ್ಬರಿಗೂ ವಿಷ ಕೊಟ್ಟು ಆಕೆ ವಿಷದ ಒಂದು ಆಹಾರವನ್ನು ಕೊಟ್ಟು ಇವರನ್ನು ಸಾಯಿಸುವಂಥದ್ದು. ಕೊನೆಗೆ ಅವರು 7 ಜನ್ಮಗಳನ್ನು ಎತ್ತಬೇಕಾಗುತ್ತೆ. ಯಾರು, ಚಂದ್ರಮತಿ ಮತ್ತು ಯಶೋಧರ, ತಾಯಿ ಮತ್ತು ಮಗ ಅವರಿಬ್ಬರು 7 ಜನ್ಮಗಳನ್ನು ಎತ್ತಿ ಪಡಬಾರದ ಒಂದು ಪಾಡನ್ನು ಪಡಬೇಕಾದಂಥ ಸಂದರ್ಭ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತೇಳಿ ಹೇಳಿದ್ರೆ, ಅವರು ಒಂದು ಹಿಟ್ಟಿನ ಹುಂಜವನ್ನು ಒಂದು ಬಲಿ ಕೊಟ್ಟಿದ್ದೇ ಕಾರಣ. ಒಂದು ಅಹಿಂಸಾ ಒಂದು ಪಾಲನೆಯನ್ನು ಮಾಡ್ತಕ್ಕಂಥ ಧರ್ಮದಲ್ಲಿದ್ದುಕೊಂಡು ಜೀವದೆಯೇ ಜೈನ ಧರ್ಮಂ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಇಂಥ ಒಂದು ಹಿಂಸಾಕೃತ್ಯ ಅವರಿಂದ ಆಗಿದ್ದರಿಂದ
ಮುಂದೆ ಅವರು 7 ಜನ್ಮಗಳಲ್ಲಿ ಅವರು ತಮ್ಮ ಭವಾಂತರಗಳನ್ನು ಎತ್ತಬೇಕಾದಂಥ ಸಂದರ್ಭ ಬರುತ್ತೆ. ಇನ್ನು ಅಮೃತಮತಿ ಆಕೆ ಧೂಮಪ್ರಭೆ ಅನ್ನುವಂಥ ನರಕಕ್ಕೆ ಹೋಗ್ತಾಳೆ. ಅವಳು ಮಾಡಿದಂಥ ಪಾಪಕೃತ್ಯಕ್ಕೆ ಆಕೆನೂ ಕೂಡ ಒಂದು ಧೂಮಪ್ರಭೆ ಅನ್ನುವಂಥ ನರಕಕ್ಕೆ ಆಕೆ ಹೋಗುವಂಥದ್ದು. ಕೊನೆಗೆ ಚಂದ್ರಮತಿ ಮತ್ತು ಯಶೋಧರರ ಒಂದು ಆತ್ಮ ಅಭಯರುಚಿ ಮತ್ತು ಅಭಯಮತಿಯರ ಒಂದು ಭವದಲ್ಲಿ, ಅವರ ಜನ್ಮದಲ್ಲಿ ಅದು ಮುಕ್ತಿಯನ್ನು, ಮೋಕ್ಷವನ್ನು ಪಡೆಯುವಂಥದ್ದನ್ನು ನಾವು ನೋಡ್ತೀವಿ. ಒಟ್ಟಾರೆ ಜನ ಈ ಒಂದು ಕಾವ್ಯದ ಮೂಲಕ ಜೈನ ಧರ್ಮದ ಒಂದು ತತ್ವಗಳನ್ನು, ಸಿದ್ಧಾಂತಗಳನ್ನು, ಅಹಿಂಸಾ ಪಾಲನೆಯೇ ಜೈನ ಧರ್ಮದ ಒಂದು ಪರಮೋಚ್ಚತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ಒಂದು ಹಿಂದಿನ ತರಗತಿ ಮತ್ತು ಈ ದಿನದ ತರಗತಿಯಲ್ಲಿ ಈ ಒಂದು ಕಾವ್ಯಭಾಗವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ಒಂದು ಕಾವ್ಯಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.